ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಮುಧೋಳ ನಗರದ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥ ಸರ್ವೆ ನಂಬರ್ 9ರ 5 ಎಕರೆ 2 ಗುಂಟೆ ಕೆರೆ ಜಮೀನಿನಲ್ಲಿ ಮುಧೋಳ ನಗರದ ತ್ಯಾಜ್ಯ ನೀರು ಮತ್ತು ಚರಂಡಿ ನೀರು ಮತ್ತು ಮಲ ವಿಸರ್ಜನೆಯ ಕಲುಷಿತ ನೀರು ಚರಂಡಿ ಮುಖಾಂತರ ಕೆರೆಯನ್ನು ಸೇರ್ಪಡೆಗೊಳ್ಳುತ್ತಿದ್ದರು. ಇಲ್ಲಿ ನಗರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಇದರಿಂದ ಈ ಕಲುಷಿತ ನೀರು ಕೆರೆ ಸ್ಥಳದಲ್ಲಿ ನಿಲ್ಲುವುದರಿಂದ ಇಲ್ಲಿ ಅಂತರ್ಜಲ ಕುಸಿದು ಅಂತರ್ಜಲ ಮುಖಾಂತರ ಪ್ರತಿಯೊಂದು ಮನೆಗಳ ಬೋರ್ವೆಲ್ಗಳಿಗೆ ಸಹಿತ ಕಲುಷಿತ ನೀರು ಸಪ್ಲೈ ಆಗ್ತಾ ಇದೆ. ಇದರಿಂದ ಜನಸಾಮಾನ್ಯರ ಆರೋಗ್ಯ ಸಂಪೂರ್ಣ ಹದಗೆಟ್ಟು ಹೋಗ್ತಾ ಇದೆ. ಇದಕ್ಕೆ ಇದು ಏನಾದರೂ ಸಾರ್ವಜನಿಕರಲ್ಲಿ ಆರೋಗ್ಯ ಹದಗೆಟ್ಟು ಏನಾದರೂ ಜೀವಕ್ಕೆ ಪ್ರಾಣಕ್ಕೆ ಏನಾದರೂ ಅಪಾಯಕಾರಿ ಆದರೆ ಇದಕ್ಕೆ ನೇರ ಹೊಣೆಗಾರ ಸರ್ಕಾರವೇ ಕಾರಣ. ಅದೂ ಅಲ್ಲದೆ 5 ಎಕರೆ 2 ಗುಂಟೆ ಸರ್ಕಾರದ ಕೆರೆ ಜಮೀನು ಇದ್ದರೂ ಕೂಡ ಕೆರೆ ಜಮೀನಿನಲ್ಲಿ 1.5 ಎಕರೆ ಜಮೀನನ್ನು ಒತ್ತುವರಿ ಮಾಡಿದ್ದರೂ ಕೂಡ ಒತ್ತುವರಿ ಮಾಡಿರುವವರು ವರದಿ ಸರ್ಕಾರದ ಟೇಬಲ್ ಮೇಲೆ ಇದ್ದರೂ ಸಹಿತ ಈ ಒತ್ತುವರಿಯನ್ನು ತೆರವುಗೊಳಿಸಲಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರವು ಹಿಂದೇಟು ಹಾಕ್ತಾ ಇದೆ. ಅದು ಅಲ್ಲದೆ ಇಲ್ಲಿ ಒತ್ತುವರಿದಾರರಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು BJP ಪಕ್ಷದ ಮುಖಂಡರಿಂದ ಈ ಪಕ್ಷಗಳ ಮುಖಂಡರಿಂದಲೇ ಈ ಒತ್ತುವರಿ ಆಗಿರೋದನ್ನು ಈ ಒತ್ತುವರಿದಾರರನ್ನು ಸಂರಕ್ಷಣೆ ಮಾಡುತ್ತಿರೋದು ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದು ತೋರಿಸ್ತಾ ಇದೆ. ನನ್ನ ಹೆಸರು ಹನುಮಂತ್ ವಸಂತ್ ಶೆಟ್ಟಿ, RTI ಕಾರ್ಯಕರ್ತ. ಅದ ಈ ತರ ಬುರುಗ್ ಬರ್ಲಿಕ್ಕತ್ತು 1 ತಿಂಗಳಾತು. ಎಲ್ಲ ಕಡೆ ಡ್ರೈನೇಜ್ ನೀರು ನಮ್ಮ ಕೆರೆಗೆ ಹೋಗ್ಲಿಕ್ಕತ್ತದ. ಆ ಕೆರೆಯಿಂದ ಈ ತರ ಹೊಲಸ್ ನೀರು ಬರ್ಲಿಕ್ಕತ್ತದ. ಇದರಿಂದ ನಮ್ದೆಲ್ಲ ಆರೋಗ್ಯದ ಮೇಲೆ ಭಯಂಕರ ಪರಿಣಾಮ ಬೀಳ್ಲಿಕ್ಕತ್ತದ. ಎಲ್ಲಾರ್ದು ಹೆಲ್ತ್ ಕೆಡ್ಲಿಕ್ಕತ್ತದ. ಸಣ್ಣ ಪಾಪುಗಳದಂತೂ ದಿವಸ ಹಾಸ್ಪಿಟಲ್ ಕರ್ಕೊಂಡ್ಲಿಕ್ಕತ್ತದ. ಇದು ಬೋರ್ ನೀರು ಅದಲ್ರಿ? ಎಷ್ಟು ದಿನ ಆತ್ರಿ ಬರಾಕತ್ತಿ? 1 ತಿಂಗಳಾತ್ರಿ ಈ ತರ ಬರ್ಲಿಕ್ಕತ್ತ. ಅಲ್ಲೇ ಏನ ಇದನ್ನ ಡ್ರೈನೇಜ್ ಇದನ್ನ ಮಾಡ್ಯಾರಲ್ರಿ, ಆ ನೀರೆಲ್ಲ ಕೆರಿಗೆ ಹೊಂಟದ್ರಿ. ಆ ಕೆರಿ ನೀರ್ ಈ ತರ ನಮ್ಗ್ ಬರ್ಲಿಕ್ಕತ್ತದ. ಆರೋಗ್ಯ ಕೆಡ್ಲಿಕ್ಕತ್ತದ. ನಮ್ಗೆ ಇದಕ್ ಪರಿಹಾರ ಬೇಕ್ರಿ. ಈಗೇನ ಇದ್ರ ಸಲುವಾಗಿ ಯಾರ ಜೋಡಿ ಅದು ವಿಚಾರ ಮಾಡ್ರಿ ಏನ್ರಿ? ಇದ್ರ ಬಗ್ಗೆ ಯಾರ ಜೋಡಿ ವಿಚಾರ ಮಾಡ್ರಿ ಏನ್ರಿ? ಅರಿಬಿ ಹಾಕಕ್ಕೆ ಸೋಪ್ ಹಾಕ್ತಿವಲ್ರಿ, ಅಟ್ ಬುರುಗ ಜೋರ ಬಿಟ್ಟಿನ. ಹೌದು ನೋಡ್ರಿ ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. 15 ದಿವಸ ಇವ್ರ ಏನು ಹೋಟೆಲ್ ಓಪನಿಂಗ್ ಆಗಲ್ಲ, ಅದಕ್ಕಿಂತ ಒಂದು ವಾರದಿಂದ ಈ ನೀರ್ಲೆ ಜಳಕ ಮಾಡ್ಬೇಕು, ಹಲ್ ತಿಕ್ಕೋಬೇಕು, ಮುಖ ತಕ್ಕೋಬೇಕು. ನೋಡ್ರಿ ಇಲ್ಲೂ ಬರು ಅದಾವ. ನಮ್ಮ ಮನ್ಯಾಗೂ ಹಿಂಗ ಅದಾವ್ರಿ. 1 ತಿಂಗಳ ಮ್ಯಾಲ ಆತ್ರಿ ಹಿಂಗ ಬರಾಕ. ಮತ್ತ ಕಲರ್ನು ಚೇಂಜ್ ಆಗಿದೆ, ಬಾಯಾಗ ವಿಷ ಆಗಕತ್ತೈತಿ. ಹೌದ್ರಿ, ಈ ಸಣ್ಣ ಹುಡುಗರು ಎಲ್ಲಿ ಸತ್ತಿಗೆ ತಗೋದ್ರಿ ಇದು ಕುಡುಗ. ಒಬ್ಬರ ಮನೆ ಇಲ್ರಿ, ಇಡೀ ಓಣ್ಯಾಗ ಒಂದ್ 20 ಮಂದಿ ಮನ್ಯಾಗ ಆತ್ರಿ ಇದು. ಇಡೀ ಮಹಾರಾಜ ಕೊಲ್ನ್ಯಾಗ. ಹೌದು, ಅವ್ರಿಗೆ ಇರ್ತೈತಿ. ಬಾಗಲಕೋಟೆ ಜಿಲ್ಲೆಯಲ್ಲಿನ ಘಟಪ್ರಭಾ ನದಿ ತಟದ ಐತಿಹಾಸಿಕ ನಗರ ಮುಧೋಳದ ನಾಗರಿಕರು ಈಗ ನೀರಿನ ದೋಷದಿಂದಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತಾಗಿದ್ದು, ಇಲ್ಲಿನ ಜನರು ನಿತ್ಯವೂ ಕಲುಷಿತ ನೀರು ಕುಡಿಯುವುದರಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗುವಂತೆ ಮಾಡಿದೆ. ನಗರದ ಮಹಾರಾಜ ಕಾಲನಿ ಭಾಗದಲ್ಲಿ ಅಂತರ್ಜಲ ಸಂಪೂರ್ಣ ವಿಷವಾಗಿ ಮಾರ್ಪಟ್ಟಿದ್ದು, ಪ್ರತಿ ಮನೆಯ ನಲ್ಲಿಯನ್ನು ತಿರುಗಿಸಿದರೆ ಸಾಕು ಕಲುಷಿತ ನೀರು, ಕೆಟ್ಟ ನೀರು, ಬುರುಗು ಸಹಿತ ಮತ್ತು ದುರ್ವಾಸನೆಯಿಂದ ತುಂಬಿದ ಮಿಶ್ರಿತ ನೀರು ಬರುತ್ತಿದೆ. ಈ ನೀರನ್ನು ಬಳಸುತ್ತಿರುವ ಸ್ಥಳೀಯ ನಾಗರಿಕರು ಸಾಂಕ್ರಾಮಿಕ ರೋಗದ ಭೀತಿಯಿಂದ ಬಳಲುತ್ತಿರುವುದು ಅತ್ಯಂತ ನೋವು ತರುವ ಸಂಗತಿ. ಈ ಭಾಗದ ಜನರಿಗೆ ಜಲಮೂಲವಾಗಿದ್ದ ಮತ್ತು ಅಂತರ್ಜಲ ವೃದ್ಧಿಗೆ ಕಾರಣವಾಗಿದ್ದ ಐತಿಹಾಸಿಕ ಮಹಾರಾಜ ಕಾಲನಿ ಕೆರೆ ಇಂದು ಕಣ್ಮುಚ್ಚಿ ಕುಳಿತಿರುವ ನಗರಸಭೆಯ ನಿರ್ಲಕ್ಷ್ಯದ ಪರಾಕಾಷ್ಠೆಯನ್ನು ಅಕ್ಷರಶಃ ಕೊಳಚೆಗುಂಡಿಯಾಗಿ ಪರಿಣಮಿಸಿದೆ. ಸುತ್ತಮುತ್ತಲಿನ ಕಲುಷಿತ ಚರಂಡಿ ನೀರೆಲ್ಲವೂ ಅವ್ಯಾತವಾಗಿ ಈ ಕೆರೆಗೆ ಸೇರುತ್ತಿರುವುದರಿಂದ ಕೆರೆ ನೀರು ಸಂಪೂರ್ಣ ಕಲುಷಿತಗೊಂಡಿದೆ. ಈ ವಿಷಪೂರಿತ ನೀರು ನಿಂತು ಮಲಿನ ನೀರು ಸಂಗ್ರಹವಾಗಿ ಅಲ್ಲಿನ ಸುತ್ತಮುತ್ತ ಅಸಹನೀಯ ವಾಸನೆ ಹರಡುತ್ತಿದೆ.
ಅಷ್ಟೇ ಅಲ್ಲದೆ ಈ ಕಲುಷಿತ ನೀರು ಅಲ್ಲೇ ಇಂಗುವುದರಿಂದ ಬೋರ್ವೆಲ್ಗಳಲ್ಲಿ ಇದರ ಪರಿಣಾಮ ಬೀರುತ್ತಿದೆ. ಈ ಕಲುಷಿತ ನೀರಿನ ಸಮಸ್ಯೆಗಳಿಂದ ವಯೋವೃದ್ಧರು, ಚಿಕ್ಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ದಿನನಿತ್ಯ ಸ್ನಾನಕ್ಕೂ ಬಳಸಲಾಗದಂತಹ ಸ್ಥಿತಿ ಬಂದು ನಿಂತಿದೆ ಎಂದು ವರದಿಯಾಗಿದೆ. ಒಟ್ಟಾರೆ ಹೇಳುವುದಾದರೆ ಈ ಭಾಗದ ಜನರಿಗೆ ಕಲುಷಿತ ನೀರಿನಿಂದಾಗುವ ಎಲ್ಲಾ ಸಮಸ್ಯೆಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನಿರ್ಲಕ್ಷ್ಯ ವಹಿಸುತ್ತಿರುವ ನಗರಸಭೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಮೂಲಕ ಕಲುಷಿತ ನೀರಿನ ಬಳಕೆಯಿಂದ ಬಳಲುತ್ತಿರುವ ನಾಗರಿಕರಿಗೆ ನ್ಯಾಯ ಒದಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ತಾ, ಮಾನ್ಯ ಸಭಾಪತಿಗಳಿಗೆ ಇನ್ನೂ ಒಂದು ವಿಷಯ, ತಾವು ಅಲ್ಲಿ ಕಲಿತಂಥವ್ರು ಮುಧೋಳದಲ್ಲಿ, ತಾವು ಅಲ್ಲಿ ಮೇಲಿನ ಮೇಲೆ ಹೇಳ್ತಾ ಇರ್ತೀರಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ, ಆ ಕೆರೆ ನೀರನ್ನು ನಾವು ಹೊತ್ಕೊಂಡು ತರ್ತಿದ್ವಿ ಅಂತ ಪವಿತ್ರವಾದಂಥ ನದಿ ನೀರನ್ನು ನಗರಸಭೆ ಇವತ್ತು ಕಲುಷಿತ ಮಾಡಿದೆ. ದಯಮಾಡಿ ಅದಕ್ಕೆ ಪರಿಹಾರ ಒದಗಿಸುವಂಥ ತೀರ್ಮಾನ ಈ ಮಾನ್ಯ ಸಚಿವರು ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಪತಿಗಳೇ, ನಾನು ಪೂಜಾರ್ ಸರ್ ಜೊತೆಗೆ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡ್ತೇನೆ. ಅವರು ಡಿಸ್ಕಸ್ ಮಾಡಿ, ನಾನು ಕೂಡ ಡಿಸ್ಕಸ್ ಮಾಡಿ, ನಾನು ಹೇಳ್ತೀನಿ. ನಾನು ಬುಧ ಅದವರವ, ನನಗೆ ಗೊತ್ತಿದೆ. ಉತ್ತರವನ್ನು ನಾಳೆ ಅವರು ಅದೇ ಊರವರು ನಮ್ಮಲ್ಲಿ ಚರ್ಚೆ ಮಾಡೋಣ.